ಎಷ್ಟೋ ಭಕ್ತಾದಿಗಳಿಗೆ ಕಣ್ಣು ಬಂದಿರುವಂಥ ಉದಾಹರಣೆಗಳಿವೆ. ಶ್ರೀ ಸಿಂಧೂರ ಲಕ್ಷ್ಮಣನು ಹುಟ್ಟಿದಂಥ ಒಂದು ನಮ್ಮಲ್ಲಿ ಐತಿಹ್ಯವಿರುವುದು. ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಭೇಟಿ ಕೊಡ್ತಾ ಇರ್ತಕ್ಕಂಥ ಒಂದು ವಿಶೇಷ ಸ್ಥಳ ತುಳಸಿಗಿರಿ. ನಮಸ್ಕಾರ. ನಾವೀಗ ಇರ್ತಕ್ಕಂತಹ ಸ್ಥಳ ತುಳಸಿಗಿರಿ. 11ನೇ ಶತಮಾನದಲ್ಲಿ ಕಟ್ಟಲಾಗ್ತಕ್ಕಂತಹ ಈ ದೇವಾಲಯ, ಇಲ್ಲಿ ಹನುಮಂತ ದೇವರ ದೇವಸ್ಥಾನ. ಇದು ತಿರುಪತಿ ತಿಮ್ಮಪ್ಪನೇ ಸಾಕ್ಷಾತ್ ಹನುಮಂತ ದೇವರ ಒಂದು ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾನೆ ಅನ್ನೋ ಒಂದು ಪ್ರತೀತಿ ಇದೆ. ಬನ್ನಿ ಒಳಗಡೆ ಹೋಗಿ ದೇವಸ್ಥಾನ ಯಾವ ರೀತಿ ಇದೆ, ಇದರ ಹಿನ್ನೆಲೆಯನ್ನ ತಿಳಿಯೋಣ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನದಾಗಿ ತುಳಸಿ ಗಿಡಗಳು ಬೆಳೆಯುತ್ತಿದ್ದ ಕಾರಣ ಈ ಕ್ಷೇತ್ರಕ್ಕೆ ತುಳಸಿಗಿರಿ ಎಂಬ ಹೆಸರು ಬಂದಿದೆ. 11ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟ ಈ ಮಾರುತಿಯ ದೇವಸ್ಥಾನ ಅದೆಷ್ಟೋ ಹಲವಾರು ಪವಾಡಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಶನಿವಾರ, ಮಂಗಳವಾರ, ಅಮಾವಾಸ್ಯೆ ಎಂದು ವಿಶೇಷ ಪೂಜೆಗಳು ಜರುಗುತ್ತವೆ. ಈ ಕ್ಷೇತ್ರದ ಇನ್ನಷ್ಟು ವಿಶೇಷತೆಯನ್ನು ಅರ್ಚಕರ ಬಳಿ ಕೇಳಿ ತಿಳಿಯೋಣ. ಶ್ರೀ ಮಾರುತಿ ದೇವಸ್ಥಾನವು ಪುರಾತನ ಕಾಲದಿಂದ ಬಂದಂಥ ಐತಿಹ್ಯವಿರುವುದರಿಂದ ಇದು ಕ್ರಿಸ್ತ ಶಕ 1102ರಲ್ಲಿ ಉದ್ಭವ ಮೂರ್ತಿಯಾಗಿ ಶ್ರೀ ಮಾರುತಿಯು ಅವತಾರ ತಾಳಿದಂಥ ಇತಿಹಾಸವಿರುತ್ತದೆ. ಈ ನಮ್ಮ ದೇವಸ್ಥಾನವು ಶ್ರೀ ತಿರುಪತಿ ಬಾಲಾಜಿಯ ಅವತಾರವೆಂದು ಪ್ರತೀತಿಯಾಗಿರುವುದರಿಂದ ಈ ಪೂಜಾ ಪುನಸ್ಕಾರವು ಈ ದೇವಸ್ಥಾನದ್ದು ತಿರುಪತಿ ವೆಂಕಟರಮಣನ ದೇವಸ್ಥಾನದಲ್ಲಿ ಯಾವ ರೀತಿ ಉತ್ಸವ ಹಾಗೂ ಹಬ್ಬ ಹರಿದಿನಗಳಂದು ಪೂಜೆ ಪುನಸ್ಕಾರಗಳು ಹಾಗೂ ಪೂಜಾ ವಿಧಿವಿಧಾನಗಳು ಶ್ರೀ ಮಾರುತಿ ದೇವಸ್ಥಾನದಲ್ಲಿ ತಿರುಪತಿ ಬಾಲಾಜಿಯ ದೇವಸ್ಥಾನದಲ್ಲಿ ನಡೆಯತಕ್ಕಂಥ ಪೂಜಾ ವಿಧಿವಿಧಾನಗಳು ಇಲ್ಲಿಯೂ ನಡೆಯುತ್ತವೆ. ಸಂಕಲ್ಪ ಸಿದ್ಧಿಗೆ ಹೆಸರುವಾಸಿಯಾದ ತುಳಸಿಗಿರಿಯು ಬಾಗಲಕೋಟೆಯಿಂದ ಕೇವಲ 10 ಕಿಲೋಮೀಟರ್ ಅಷ್ಟು ದೂರದಲ್ಲಿದ್ದು, ಇಲ್ಲಿ ಕಡಗೋಲು ಕೃಷ್ಣ ಈಶ್ವರ ದೇವರ ಸನ್ನಿಧಿಯೂ ಸಹ ಇದೆ. ಹಲವಾರು ಪವಾಡಗಳಿಗೆ ಹೆಸರುವಾಸಿಯಾದ ಈ ಕ್ಷೇತ್ರದ ಇನ್ನಷ್ಟು ವಿಶೇಷತೆಯನ್ನು ಪೂಜಾರಿಯವರ ಬಳಿ ಕೇಳಿ ತಿಳಿಯೋಣ ಬನ್ನಿ. ಎಷ್ಟೋ ಭಕ್ತಾದಿಗಳಿಗೆ ಕಣ್ಣು ಬಂದಿರುವಂಥ ಉದಾಹರಣೆಗಳಿವೆ ಹಾಗೂ ಮಕ್ಕಳಾಗಿರದಂಥ ಹೆಣ್ಣು ಮಕ್ಕಳಿಗೆ ಮಕ್ಕಳಾದಂಥ ಸಾಕಷ್ಟು ಸಾವಿರಾರು ಉದಾಹರಣೆಗಳಿವೆ. ಉದಾಹರಣೆಗಾಗಿ ಶ್ರೀ ವೀರ ಸಿಂಧೂರ ಲಕ್ಷ್ಮಣನ ತಾಯಿ ಶ್ರೀ ನರಸಮ್ಮಳು ಈ ನಮ್ಮ ದೇವಸ್ಥಾನದಲ್ಲಿ ನಡೆದುಕೊಂಡು ಸೇವಾ ಕೈಂಕರ್ಯವನ್ನು ನೆರವೇರಿಸಿದಾಗಿನಿಂದ ಶ್ರೀ ಸಿಂಧೂರ ಲಕ್ಷ್ಮಣನು ಹುಟ್ಟಿದಂಥ ಒಂದು ನಮ್ಮಲ್ಲಿ ಐತಿಹ್ಯವಿರುವುದು. ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಿ.